ಸದಾ ವಿನೂತನವಾದ ಚಟುವಟಿಕೆ ನಡೆಸುವ ಮೂಲಕ ಸದಾ ಪ್ರಚಾರದಲ್ಲಿರುವ ಬಗ್ದಲ್ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಇಂದು ರಕ್ಷಾ ಬಂಧನದ ಪ್ರಯುಕ್ತ ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿ ರಾಜಶೇಖರ್ ರಾಂಪುರೆ ಅವರ ಸಮ್ಮುಖದಲ್ಲಿ 250 ಸಸಿಗಳಿಗೆ ರಾಖಿ ಕಟ್ಟುವುದರ ಮೂಲಕ ಗಿಡಗಳ ಮರಗಳನ್ನು ಸಂರಕ್ಷಣೆ ಮಾಡುವ ಪ್ರತಿಜ್ಞೆ ಮಾಡಿ ಇಸಿ ಉಪ ಪ್ರತಿಜ್ಞೆ ವಿಧಿಯನ್ನು ಬೋಧಿಸಲಾಯಿತು. ಬದುಕಲು ಇರುವ ಈ ಏಕೈಕ ಭೂಮಿಯನ್ನು ರಕ್ಷಿಸಲು ಬದ್ಧನಾಗಿದ್ದೇನೆ. ಹಸಿರಿದ್ದರೆ ಉಸಿರು, ಕಾಡಿದ್ದರೆ ನಾಡು ಎಂಬುದು ನನಗೆ ಅರಿವಿದೆ. ಈ ಕಾರಣಕ್ಕಾಗಿ ಹಸಿರು ವ್ಯಾಪ್ತಿ ಹೆಚ್ಚಿಸುವುದು ಅಗತ್ಯ ಎಂಬುದು ನನಗೆ ಮನವರಿಕೆಯಾಗಿದೆ. ಆದ್ದರಿಂದ ಬೀದರ್ ಜಿಲ್ಲೆಯಲ್ಲಿ ಹಸಿರೀಕರಣ ಹೆಚ್ಚಿಸಲು ನಾನು ಶ್ರಮ ಪಡುತ್ತೇನೆ. ನಮಗೆ ಸ್ವಚ್ಛ ಆಮ್ಲಜನಕ ನೀಡುವ ಗಿಡ ಮರ ಬೆಳೆಸುವುದು ನನ್ನ ಆದ್ಯ ಕರ್ತವ್ಯವಾಗಿದೆ. ಪ್ರಸ್ತಕ 21% ಕರ್ನಾಟಕದ ಹಸಿರು ಹೊದಿಕೆಯನ್ನು 33% ಹೆಚ್ಚಿಸಲು ರಾಜ್ಯ ಸರ್ಕಾರ ಮಾಡಿರುವ ಸಂಕಲ್ಪಕ್ಕೆ ಅನುಗುಣವಾಗಿ ವನ ಮಹೋತ್ಸವ ಭಾಗವಾಗಿ ಬೀದರ್ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ನಮ್ಮ ಬೀದರ್ ಹಸಿರು ಬೀದರ್, ನನ್ನ ಗಿಡ ನನ್ನ ಹೆಮ್ಮೆ ಎಂಬ ಲಕ್ಷ್ಯ ವೃಕ್ಷ ಆಂದೋಲನದಲ್ಲಿ ನಾನು ಭಾಗಿಯಾಗಿರುವುದಕ್ಕೆ ಸಂತೋಷ ಪಡುತ್ತೇನೆ. ಇಂದು ನಾನು ನೆಡುವ ಸಸಿ ಬೆಳೆದು ದೊಡ್ಡದಾಗಿ ಮರವಾಗುವುದನ್ನು ನೋಡಲು ಇಚ್ಛಿಸುತ್ತೇನೆ. ಈ ಸಸಿಯನ್ನು ನಾನೇ ಪಾಲಿಸುತ್ತೇನೆ. ಈಗಾಗಲೇ ಶಾಲೆಯಲ್ಲಿ 2000ಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು ಘೋಷಣೆ ಮಾಡಲಾಯಿತು. ಈ ವರ್ಷ ಅರಣ್ಯ ಇಲಾಖೆಯ ಸಹಕಾರದೊಂದಿಗೆ 350 ಮಾವು, ನೆರಳೆ, ಹಲಸು, ಚೆರ್ರಿ ಸೇರಿದಂತೆ ವಿವಿಧ ಪ್ರಭೇದದ ಸಸಿಗಳನ್ನು ನೆಡಲಾಗಿದೆ ಎಂದು ವಿವರಿಸಿದ ವಸತಿ ಶಾಲೆಯ ಪ್ರಾಂಶುಪಾಲರಾದ ಚನ್ನಬಸವ ಹೆಡ್ಡೆ, ಈ ವಿನೂತನ ಕಾರ್ಯಕ್ರಮದಲ್ಲಿ ವಸತಿ ಶಾಲೆಯಲ್ಲಿ ಎಲ್ಲ ಶಿಕ್ಷಕರು, ಮಕ್ಕಳು ಹಾಗೂ ಪಾಲಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಆಜ್ 32 ನ್ಯೂಸ್, ಬಸವರಾಜ್ ಪೂಜಾರಿ.